ಕಾಳುಪೇಟೆ ಎಂಬ ಹಳ್ಳಿ ನಸುಕಿನಿಂದಲೇ ಮೋಡಗಳಿಂದ ಆವರಿಸಲ್ಪಟ್ಟಿದ್ದಂತೆ ಕಾಣುತ್ತಿತ್ತು. ಇಲ್ಲಿ ಪ್ರತಿದಿನವೂ ಹೊತ್ತೊತ್ತಿಗೆ ತುಂಬಾ ಮಳೆ ಸುರಿಯುತ್ತಿತ್ತು. ಹಳ್ಳಿಯ ಗಡಿಗೆ ಹೊರಗಡೆ ಕಣ್ಮರೆಯಾದಂತಿರುವ ಆ ಹಳೆಯ ಮನೆಯನ್ನು ಸ್ಥಳೀಯರು ಕಾಲಬಿಲಿ ಮನೆ ಎಂದು ಕರೆಯುತ್ತಿದ್ದರು. ಒಂದು ಕಾಲದಲ್ಲಿ ಈ ಮನೆ ಶ್ರೀಮಂತ ಜಮೀನ್ದಾರನಿಗೆ ಸೇರಿದುದಾಗಿತ್ತು. ಅವನ ಮಗಳಾದ ಸುರಭಿ ಒಬ್ಬ ಬಡ ಹುಡುಗನನ್ನು ಪ್ರೀತಿಸುತ್ತಿದ್ದಳು. ಆದರೆ ಜಮೀನ್ದಾರನು ಅವರ ಪ್ರೇಮವನ್ನು ವಿರೋಧಿಸಿದ್ದ. ಒಂದು ರಾತ್ರಿ ಸುರಭಿ ಮತ್ತು ಆ ಯುವಕನು ಆ ಕಾಲಬಿಲಿ ಮನೆಗೆ ಓಡಿ ಬಂದು ಆಶ್ರಯ ಪಡೆದಿದ್ದರು. ಅವರನ್ನು ಹುಡುಕುತ್ತಾ ಬಂದ ಜಮೀನ್ದಾರನು ತನ್ನ ಆಕ್ರೋಶದಲ್ಲಿ ಆ ಯುವಕನನ್ನು ಕೊಂದನು. ಆ ನೋವಿನಲ್ಲಿ ಸುರಭಿಯೂ ಆತ್ಮಹತ್ಯೆ ಮಾಡಿಕೊಂಡಳು. ಆ ದಿನದಿಂದ ಈ ಮನೆ ಎಂದೆಂದಿಗೂ ಶಾಪಗ್ರಸ್ತವಾಯಿತು. ರಾಜು ಒಂದು ಟೆಕ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ, ಜ್ಞಾನಪರ, ಶಾಂತ, ಆದರೆ ಸ್ವಲ್ಪ ಗರ್ವಿ. ಆತನು ಹಳ್ಳಿಯಲ್ಲಿ ಇದ್ದ ಆ ಮನೆಯನ್ನು ಒಮ್ಮೆ ಡಾಕ್ಯುಮೆಂಟರಿ ಶೂಟಿಂಗ್ಗಾಗಿ ಕಾಲಬಿಲಿ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡನು. ನಾನು ಇಲ್ಲಿಗೆ ಬಂದು ಶೂಟ್ ಮಾಡ್ತೀನಿ ನೋಡಿ, ಹಾಂಟೆಡ್ ಹೌಸ್ ನ ನಿಜಮುಸುಕು ಬಿಚ್ಚಿಡುತ್ತೇನೆ ಎಂದು ಮಾತನಾಡಿದನು. ತನ್ನ ಗೆಳೆಯರಾದ ಶಶಿ, ಪ್ರಿಯಾ ಮತ್ತು ನಂದಿನಿ ಸಹ ಅವನ ಜೊತೆ ಬಂದರು. ಮೊದಲ ದಿನ ಮನೆ ಬಹಳಷ್ಟು ಆರಾಮದಾಯಕವಾಗಿತ್ತು. ಎರಡನೇ ದಿನ ಬೆತ್ತಲೆ ಕಿಟಕಿಗಳಿಂದ ಕೆಂಪು ಬೆಳಕು ಬರುವಂತಹ ವಿಚಿತ್ರ ದೃಶ್ಯಗಳು ಆರಂಭವಾದವು. ಮನೆಯ ಮೂಲೆಯಲ್ಲಿ ಕಾಣುವ ಹಳೆಯ ಫೋಟೋದಲ್ಲಿನ ಕಣ್ಣುಗಳು ಮುಂದಿನವರನ್ನು ನೋಡಿ ನಗುತ್ತಿದ್ದಂತಿದ್ದವು. ಮೂರನೇ ರಾತ್ರಿ ಪ್ರಿಯಾ ಮಲಗುತ್ತಿರುವಾಗ ತಾನಾಗಿ ಮುದ್ದಾದ ಗೀತೆ ಕೇಳಿಸುತ್ತಿತ್ತು. ಕಣ್ಣು ತೆರೆಯುತ್ತಿದ್ದಂತೆಯೇ ಸಿಲ್ಕ್ ಸೀರೆ ಧರಿಸಿದ ಮಹಿಳೆ ಬೆರಳಿನಿಂದ ಅವಳ ಹಾಸಿಗೆ ಎಳೆಯುತ್ತಿದ್ದಳು. ಪ್ರಿಯಾ ಹೆದರಿ ರಾಜುವಿನ ಬಳಿ ಓಡಿದಳು. ರಾಜುಗೆ ನಡೆದದ್ದುದನ್ನು ಹೇಳಿದರು. ಇದು ನೆನಪಿನ ಆಟ. ನಮ್ಮ ಮೆದುಳಿಗೆ ಕೇವಲ ಕೆಳಮಟ್ಟದ ಚಿತ್ರಣಗಳು ಎಂದನು. ಆ ದಿನ ರಾತ್ರಿ ರಾಜು ತನ್ನ ರೂಮಿನಲ್ಲಿ ಸೆಟಪ್ ಮಾಡಿದ ಕ್ಯಾಮೆರಾದಲ್ಲಿ ಪರಿಶೀಲಿಸುತ್ತಿದ್ದ. ರೆಕಾರ್ಡಿಂಗ್ನಲ್ಲಿ ತಾನಾಗಿ ಬಾಗಿಲು ತೆರೆಯುವುದು, ಕತ್ತಲಿನಲ್ಲಿ ಕವಿದ ನಗು, ಹಾಗೂ ಅಜ್ಞಾತ ಮಹಿಳೆಯು ಬೆರಳುಗಳಿಂದ ಕೆಳಗೆ ಈ ಮನೆಯನ್ನು ಬಿಟ್ಟು ಹೋಗು ಎಂಬ ಪದಗಳನ್ನು ಗೋಡೆಯ ಮೇಲೆ ಬರೆದ ದೃಶ್ಯಗಳು ಬಂದವು. ಪದೇ ಪದೇ ಬೆಚ್ಚಿ ಬೀಳಿಸುವ ಘಟನೆಗಳಿಂದ ಹೆದರಿದ ಗೆಳೆಯರು ಮನೆಯಿಂದ ಹೊರಟು ಹೋದರೂ ರಾಜು ಮಾತ್ರ ಅಲ್ಲೇ ಉಳಿದುಕೊಂಡನು. ನಾನು ಜಿಯಾಲಜಿಕ್ ರಿಸರ್ಚ್ ಮಾಡೋಕೆ ಬಂದಿದ್ದೀನಿ. ನಾನು ಎಷ್ಟೋ ಡಾಕ್ಯುಮೆಂಟ್ ಮಾಡಬೇಕಿದೆ ಎಂದುಕೊಂಡನು. ಆ ರಾತ್ರಿ ಬೆಚ್ಚಗಿನ ಗಾಳಿಯ ನಡುವೆ ಮನೆಯಲ್ಲಿ ಕೆಲವೊಂದು ತೆರೆದ ಕಿಟಕಿಗಳ ಮೂಲಕ ಗಾತ್ರವಿಲ್ಲದ ಛಾಯೆ ಪ್ರವೇಶಿಸಿತು. ರಾಜು ಲ್ಯಾಪ್ಟಾಪ್ ಮುಂದೆ ಕುಳಿತಿದ್ದಾಗ ಹಠಾತ್ ಆ ಛಾಯೆ ಅವನ ಕೈಮೇಲೆ ಬಿತ್ತು. ಮುಂದೆ ನೋಡಿದಾಗ ಆ ಮಹಿಳೆ ಸುರಭಿ ನಿಂತಿದ್ದಳು. ಅವಳ ಕಣ್ಣುಗಳು ಕೆಂಪಾಗಿ ಹೊಳೆಯುತ್ತಿದ್ದು ಸುತ್ತಲೂ ತ್ರಾಣದ ದೀಪದಂತೆ ಬೆಳಕಾಯಿತು. ಈ ಮನೆ ನನ್ನದು. ನಾನು ಮರೆಯಲಾಗದ ನೋವಿನಿಂದ ಕೂಡಿದವಳು. ನೀನು ನನ್ನ ನೋವಿಗೆ ಕಿವುಡನಾದೆ. ಆಕೆ ಮುಂದೆ ಬಂದಳು. ಲ್ಯಾಪ್ಟಾಪ್ನ ಕ್ಯಾಮೆರಾ ವಿಡಿಯೋ ಫ್ರೇಮ್ನಲ್ಲಿ ಒಂದು ಕಿರುಚು ಮಾತ್ರ ದಾಖಲಾಗಿತ್ತು. ಬೆಳಿಗ್ಗೆ ಹಳ್ಳಿ ಜನರು ಮನೆಗೆ ಬಂದು ನೋಡಿದಾಗ ಬಾಗಿಲು ತೆರೆದಿತ್ತು. ಒಳಗೆ ಯಾರೂ ಇರಲಿಲ್ಲ. ಬಾಗಿಲ ಮೇಲೆ ರಕ್ತದಲ್ಲಿ ಅವನಿ ಎಂದಿಗೂ ಮತ್ತೆ ಬರಲಾರ ಎಂದು ಬರೆದಿತ್ತು. ಈ ಘಟನೆ ಬಳಿಕ ಆ ಮನೆ ಮತ್ತೆ ಖಾಲಿಯಾಗಿ ಬಿಟ್ಟು ಇನ್ನು ಯಾರೂ ಅದರ ಹತ್ತಿರ ಹೋಗದಂತೆ ಶಾಸನ ಹಾಕಿಸಲಾಯಿತು. ಹಳ್ಳಿಯ ಮಕ್ಕಳು ಅದರ ಕಡೆ ನೋಡುವುದು ಸಹ ನಿಲ್ಲಿಸಿದರು. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ಕಥೆಗಳಿಗೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳೊಂದಿಗೆ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ.